ಮಂತ್ರಿಯಾಗಿ ನಾನು ಇಷ್ಟೇ ಹೇಳಬಲ್ಲೆ, SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಾನು ನಂಬಿದ್ದೇನೆ. ಅವ್ರ ಮೇಲೆ ನಂಬಿಕೆ ಇದೆ. ಆ ವರದಿ ಆಧಾರದ ಮೇಲೆ ಮುಂದೆ ಹೆಜ್ಜೆಯನ್ನು ನಾವು ಇಡ್ತೇವೆ. ಯಾರಾದರೂ ತಪ್ಪು ಮಾಡಿದರೆ ಕ್ರಮ ತಗೊಳ್ತೇವೆ. ಯಾರು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಖುಲಾಸೆ ಮಾಡಿ ಮುಂದೆ ನಮ್ಮದು ಬೇರೆ ಕೆಲಸಗಳ ಕಡೆ ಗಮನ ಕೊಡ್ತೇವೆ. ನಾನು ಇನ್ನೊಬ್ಬರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ನನ್ನ ಪರವಾಗಿ ನಾನು ಹೇಳ್ಬೋದು. ನೋಡಿ, SIT ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲಸ ಮಾಡಲಿ. ನಾನೊಂದು ಮಾತಾಡೋದು, ನೀವೊಂದು ಮಾತಾಡೋದು, ನೀವು ಅವ್ರು ಸರಿ ಇದ್ದಾರೆ ಅಂತ ಹೇಳೋದು, ನಾನು ತಪ್ಪಿದ್ದಾರೆ ಅಂತ ಹೇಳೋದು, ಇವೆದರಿಂದ ನೀವೇ ಹೇಳ್ದಂಗೆ ಅವ್ರ ಕೆಲಸದ ಮೇಲೇನೂ ಅವರಿಗೆ ಅಡಚಣೆ ಆಗುತ್ತೆ. ನನ್ನ ಪ್ರಕಾರ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಅವರ ಕೆಲಸದಲ್ಲಿ ಇಲ್ಲಿವರೆಗೂ ಏನೂ ತಪ್ಪನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಂಗಿರೋದ್ರಿಂದ ಅವ್ರು ಕೆಲಸ ಮಾಡಲಿ. ತನಿಖೆ ಇನ್ನೇನು ಭಾಳ ದಿನ ಏನು ತಗೊಳ್ಳೋಂಗೆ ಕಾಣ್ತಾ ಇಲ್ಲ. ವರದಿ ಬಂದ ಮೇಲೆ ಮುಂದಿನ ಕ್ರಮ ಅದು ಪಕ್ಷದ ತೀರ್ಮಾನ. ಈ ಸಂದರ್ಭ ರಾಜಣ್ಣ ಅವರು ನನಗೆ ಭಾಳ ಆತ್ಮೀಯರು, ನನಗೆ ಸ್ನೇಹಿತರು, ಹಾಗೂ ನನಗೆ ವೈಯಕ್ತಿಕವಾಗಿಯೂ ಕೂಡ ಅವರು ನನ್ನ ವೆಲ್ವಿಷರ್, ನನ್ನ ಶ್ರೇಯೋಭಿಲಾಷೆ ಬಯಸ್ತಕ್ಕಂಥವರು. ಅವರು ಪಕ್ಷದ ತೀರ್ಮಾನಕ್ಕೆ ನಾವು ಕೂಡ ಗೌರವ ಕೊಡ್ತೇವೆ. ಅದು ಪಕ್ಷ ಮತ್ತು ಅವ್ರ ನಡುವೆ ಇರುವಂಥದ್ದು. ಅದ್ರ ಬಗ್ಗೆ ಬಹುಶಃ ನಾನಿಲ್ಲಿ ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜಣ್ಣ ಅವರು ಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಷ್ಟು ಹೇಳಬಲ್ಲೆ. ಇನ್ನು ಮುಂದೆ ಅವರು ಪಕ್ಷದ ನಡುವೆ ಅದೇನು ಅವರು ದೆಹಲಿಗೆ ಹೋಗಿ ಪಕ್ಷದ ನಾಯಕರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಅದು ಮುಂದೆ ನೋಡೋಣ ಏನಾಗುತ್ತೆ ಅಂತ. ಈಗ ಅದನ್ನು ಮತ್ತೆ ವಿಶ್ಲೇಷಣೆ ಮಾಡೋದು ನನ್ನ ಸಂಸ್ಕೃತಿ ಅಲ್ಲ. ಅವರವರ ಅಭಿಪ್ರಾಯ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರವರ ಅಭಿಪ್ರಾಯದ ಹಕ್ಕಿದೆ. ಒಬ್ಬ ಮಂತ್ರಿಯಾಗಿ ನಾನು ಇಷ್ಟೇ ಹೇಳಬಲ್ಲೆ, SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಾನು ನಂಬಿದ್ದೇನೆ. ಅವ್ರ ಮೇಲೆ ನಂಬಿಕೆ ಇದೆ. ಆ ವರದಿ ಆಧಾರದ ಮೇಲೆ ಮುಂದೆ ಹೆಜ್ಜೆಯನ್ನು ನಾವು ಇಡ್ತೇವೆ. ಯಾರಾದರೂ ತಪ್ಪು ಮಾಡಿದರೆ ಕ್ರಮ ತಗೊಳ್ತೇವೆ. ಯಾರು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಖುಲಾಸೆ ಮಾಡಿ ಮುಂದೆ ನಮ್ಮದು ಬೇರೆ ಕೆಲಸಗಳ ಕಡೆ ಗಮನ ಕೊಡ್ತೇವೆ. ನಾನು ಇನ್ನೊಬ್ಬರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ನನ್ನ ಪರವಾಗಿ ನಾನು ಹೇಳ್ಬೋದು. ನೋಡಿ, SIT ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲಸ ಮಾಡಲಿ. ನಾನೊಂದು ಮಾತಾಡೋದು, ನೀವೊಂದು ಮಾತಾಡೋದು, ನೀವು ಅವ್ರು ಸರಿ ಇದ್ದಾರೆ ಅಂತ ಹೇಳೋದು, ನಾನು ತಪ್ಪಿದ್ದಾರೆ ಅಂತ ಹೇಳೋದು, ಇವೆದರಿಂದ ನೀವೇ ಹೇಳ್ದಂಗೆ ಅವ್ರ ಕೆಲಸದ ಮೇಲೇನೂ ಅವರಿಗೆ ಅಡಚಣೆ ಆಗುತ್ತೆ. ನನ್ನ ಪ್ರಕಾರ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಅವರ ಕೆಲಸದಲ್ಲಿ ಇಲ್ಲಿವರೆಗೂ ಏನೂ ತಪ್ಪನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಂಗಿರೋದ್ರಿಂದ ಅವ್ರು ಕೆಲಸ ಮಾಡಲಿ. ತನಿಖೆ ಇನ್ನೇನು ಭಾಳ ದಿನ ಏನು ತಗೊಳ್ಳೋಂಗೆ ಕಾಣ್ತಾ ಇಲ್ಲ. ವರದಿ ಬಂದ ಮೇಲೆ ಮುಂದಿನ ಕ್ರಮ ಅದು ಪಕ್ಷದ ತೀರ್ಮಾನ. ಈ ಸಂದರ್ಭ ರಾಜಣ್ಣ ಅವರು ನನಗೆ ಭಾಳ ಆತ್ಮೀಯರು, ನನಗೆ ಸ್ನೇಹಿತರು, ಹಾಗೂ ನನಗೆ ವೈಯಕ್ತಿಕವಾಗಿಯೂ ಕೂಡ ಅವರು ನನ್ನ ವೆಲ್ವಿಷರ್, ನನ್ನ ಶ್ರೇಯೋಭಿಲಾಷೆ ಬಯಸ್ತಕ್ಕಂಥವರು. ಅವರು ಪಕ್ಷದ ತೀರ್ಮಾನಕ್ಕೆ ನಾವು ಕೂಡ ಗೌರವ ಕೊಡ್ತೇವೆ. ಅದು ಪಕ್ಷ ಮತ್ತು ಅವ್ರ ನಡುವೆ ಇರುವಂಥದ್ದು. ಅದ್ರ ಬಗ್ಗೆ ಬಹುಶಃ ನಾನಿಲ್ಲಿ ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜಣ್ಣ ಅವರು ಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಷ್ಟು ಹೇಳಬಲ್ಲೆ. ಇನ್ನು ಮುಂದೆ ಅವರು ಪಕ್ಷದ ನಡುವೆ ಅದೇನು ಅವರು ದೆಹಲಿಗೆ ಹೋಗಿ ಪಕ್ಷದ ನಾಯಕರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಅದು ಮುಂದೆ ನೋಡೋಣ ಏನಾಗುತ್ತೆ ಅಂತ. ಈಗ ಅದನ್ನು ಮತ್ತೆ ವಿಶ್ಲೇಷಣೆ ಮಾಡೋದು ನನ್ನ ಸಂಸ್ಕೃತಿ ಅಲ್ಲ. ಅವರವರ ಅಭಿಪ್ರಾಯ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರವರ ಅಭಿಪ್ರಾಯದ ಹಕ್ಕಿದೆ. ಒಬ್ಬ ಮಂತ್ರಿಯಾಗಿ ನಾನು ಇಷ್ಟೇ ಹೇಳಬಲ್ಲೆ, SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಾನು ನಂಬಿದ್ದೇನೆ. ಅವ್ರ ಮೇಲೆ ನಂಬಿಕೆ ಇದೆ. ಆ ವರದಿ ಆಧಾರದ ಮೇಲೆ ಮುಂದೆ ಹೆಜ್ಜೆಯನ್ನು ನಾವು ಇಡ್ತೇವೆ. ಯಾರಾದರೂ ತಪ್ಪು ಮಾಡಿದರೆ ಕ್ರಮ ತಗೊಳ್ತೇವೆ. ಯಾರು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಖುಲಾಸೆ ಮಾಡಿ ಮುಂದೆ ನಮ್ಮದು ಬೇರೆ ಕೆಲಸಗಳ ಕಡೆ ಗಮನ ಕೊಡ್ತೇವೆ. ನಾನು ಇನ್ನೊಬ್ಬರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ನನ್ನ ಪರವಾಗಿ ನಾನು ಹೇಳ್ಬೋದು. ನೋಡಿ, SIT ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲಸ ಮಾಡಲಿ. ನಾನೊಂದು ಮಾತಾಡೋದು, ನೀವೊಂದು ಮಾತಾಡೋದು, ನೀವು ಅವ್ರು ಸರಿ ಇದ್ದಾರೆ ಅಂತ ಹೇಳೋದು, ನಾನು ತಪ್ಪಿದ್ದಾರೆ ಅಂತ ಹೇಳೋದು, ಇವೆದರಿಂದ ನೀವೇ ಹೇಳ್ದಂಗೆ ಅವ್ರ ಕೆಲಸದ ಮೇಲೇನೂ ಅವರಿಗೆ ಅಡಚಣೆ ಆಗುತ್ತೆ. ನನ್ನ ಪ್ರಕಾರ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಅವರ ಕೆಲಸದಲ್ಲಿ ಇಲ್ಲಿವರೆಗೂ ಏನೂ ತಪ್ಪನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಂಗಿರೋದ್ರಿಂದ ಅವ್ರು ಕೆಲಸ ಮಾಡಲಿ. ತನಿಖೆ ಇನ್ನೇನು ಭಾಳ ದಿನ ಏನು ತಗೊಳ್ಳೋಂಗೆ ಕಾಣ್ತಾ ಇಲ್ಲ. ವರದಿ ಬಂದ ಮೇಲೆ ಮುಂದಿನ ಕ್ರಮ ಅದು ಪಕ್ಷದ ತೀರ್ಮಾನ. ಈ ಸಂದರ್ಭ ರಾಜಣ್ಣ ಅವರು ನನಗೆ ಭಾಳ ಆತ್ಮೀಯರು, ನನಗೆ ಸ್ನೇಹಿತರು, ಹಾಗೂ ನನಗೆ ವೈಯಕ್ತಿಕವಾಗಿಯೂ ಕೂಡ ಅವರು ನನ್ನ ವೆಲ್ವಿಷರ್, ನನ್ನ ಶ್ರೇಯೋಭಿಲಾಷೆ ಬಯಸ್ತಕ್ಕಂಥವರು. ಅವರು ಪಕ್ಷದ ತೀರ್ಮಾನಕ್ಕೆ ನಾವು ಕೂಡ ಗೌರವ ಕೊಡ್ತೇವೆ. ಅದು ಪಕ್ಷ ಮತ್ತು ಅವ್ರ ನಡುವೆ ಇರುವಂಥದ್ದು. ಅದ್ರ ಬಗ್ಗೆ ಬಹುಶಃ ನಾನಿಲ್ಲಿ ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ.
ರಾಜಣ್ಣ ಅವರು ಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಷ್ಟು ಹೇಳಬಲ್ಲೆ. ಇನ್ನು ಮುಂದೆ ಅವರು ಪಕ್ಷದ ನಡುವೆ ಅದೇನು ಅವರು ದೆಹಲಿಗೆ ಹೋಗಿ ಪಕ್ಷದ ನಾಯಕರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಅದು ಮುಂದೆ ನೋಡೋಣ ಏನಾಗುತ್ತೆ ಅಂತ. ಈಗ ಅದನ್ನು ಮತ್ತೆ ವಿಶ್ಲೇಷಣೆ ಮಾಡೋದು ನನ್ನ ಸಂಸ್ಕೃತಿ ಅಲ್ಲ. ಅವರವರ ಅಭಿಪ್ರಾಯ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರವರ ಅಭಿಪ್ರಾಯದ ಹಕ್ಕಿದೆ. ಒಬ್ಬ ಮಂತ್ರಿಯಾಗಿ ನಾನು ಇಷ್ಟೇ ಹೇಳಬಲ್ಲೆ, SIT ಅವರು ತನಿಖೆ ಮಾಡ್ತಾ ಇದ್ದಾರೆ, ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಾನು ನಂಬಿದ್ದೇನೆ. ಅವ್ರ ಮೇಲೆ ನಂಬಿಕೆ ಇದೆ. ಆ ವರದಿ ಆಧಾರದ ಮೇಲೆ ಮುಂದೆ ಹೆಜ್ಜೆಯನ್ನು ನಾವು ಇಡ್ತೇವೆ. ಯಾರಾದರೂ ತಪ್ಪು ಮಾಡಿದರೆ ಕ್ರಮ ತಗೊಳ್ತೇವೆ. ಯಾರು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಖುಲಾಸೆ ಮಾಡಿ ಮುಂದೆ ನಮ್ಮದು ಬೇರೆ ಕೆಲಸಗಳ ಕಡೆ ಗಮನ ಕೊಡ್ತೇವೆ. ನಾನು ಇನ್ನೊಬ್ಬರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ಪರವಾಗಿ ನಾನು ಹೇಳ್ಬೋದು. ನೋಡಿ, SIT ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕೆಲಸ ಮಾಡಲಿ. ನಾನೊಂದು ಮಾತಾಡೋದು, ನೀವೊಂದು ಮಾತಾಡೋದು, ನೀವು ಅವ್ರು ಸರಿ ಇದ್ದಾರೆ ಅಂತ ಹೇಳೋದು, ನಾನು ತಪ್ಪಿದ್ದಾರೆ ಅಂತ ಹೇಳೋದು, ಇವೆದರಿಂದ ನೀವೇ ಹೇಳ್ದಂಗೆ ಅವ್ರ ಕೆಲಸದ ಮೇಲೇನೂ ಅವ್ರಿಗೆ ಅಡಚಣೆ ಆಗುತ್ತೆ. ನನ್ನ ಪ್ರಕಾರ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಅವರ ಕೆಲಸದಲ್ಲಿ ಇಲ್ಲಿವರೆಗೂ ಏನೂ ತಪ್ಪನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಂಗಿರೋದ್ರಿಂದ ಅವ್ರು ಕೆಲಸ ಮಾಡಲಿ. ತನಿಖೆ ಇನ್ನೇನು ಭಾಳ ದಿನ ಏನು ತಗೊಳ್ಳೋಂಗೆ ಕಾಣ್ತಾ ಇಲ್ಲ. ವರದಿ ಬಂದ ಮೇಲೆ ಮುಂದಿನ ಕ್ರಮ ಅದು ಪಕ್ಷದ ತೀರ್ಮಾನ. ಈ ಸಂದರ್ಭ ರಾಜಣ್ಣ ಅವರು ನನಗೆ ಭಾಳ ಆತ್ಮೀಯರು, ನನಗೆ ಸ್ನೇಹಿತರು, ಹಾಗೂ ನನಗೆ ವೈಯಕ್ತಿಕವಾಗಿಯೂ ಕೂಡ ಅವರು ನನ್ನ ವೆಲ್ವಿಷರು, ನನ್ನ ಶ್ರೇಯೋಭಿಲಾಷೆ ಬಯಸ್ತಕ್ಕಂಥವರು. ಅವರು ಪಕ್ಷದ ತೀರ್ಮಾನಕ್ಕೆ ನಾವು ಕೂಡ ಗೌರವ ಕೊಡ್ತೇವೆ. ಅದು ಪಕ್ಷ ಮತ್ತು ಅವ್ರ ನಡುವೆ ಇರುವಂಥದ್ದು. ಅದ್ರ ಬಗ್ಗೆ ಬಹುಶಃ ನಾನಿಲ್ಲಿ ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜಣ್ಣ ಅವರು ಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಷ್ಟು ಹೇಳಬಲ್ಲೆ. ಇನ್ನು ಮುಂದೆ ಅವರು ಪಕ್ಷದ ನಡುವೆ ಅದೇನು ಅವರು ದೆಹಲಿಗೆ ಹೋಗಿ ಪಕ್ಷದ ನಾಯಕರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಅದು ಮುಂದೆ ನೋಡೋಣ ಏನಾಗುತ್ತೆ ಅಂತ. ಈಗ ಅದನ್ನು ಮತ್ತೆ ವಿಶ್ಲೇಷಣೆ ಮಾಡೋದು ನನ್ನ ಸಂಸ್ಕೃತಿ ಅಲ್ಲ. ಅವರವರ ಅಭಿಪ್ರಾಯ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರವರ ಅಭಿಪ್ರಾಯದ ಹಕ್ಕಿದೆ. ಒಬ್ಬ ಮಂತ್ರಿಯಾಗಿ ನಾನು ಇಷ್ಟೇ ಹೇಳಬಲ್ಲೆ, SIT ಅವರು ತನಿಖೆ ಮಾಡ್ತಾ ಇದ್ದಾರೆ, ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಾನು ನಂಬಿದ್ದೇನೆ. ಅವ್ರ ಮೇಲೆ ನಂಬಿಕೆ ಇದೆ. ಆ ವರದಿ ಆಧಾರದ ಮೇಲೆ ಮುಂದೆ ಹೆಜ್ಜೆಯನ್ನು ನಾವು ಇಡ್ತೇವೆ. ಯಾರಾದರೂ ತಪ್ಪು ಮಾಡಿದರೆ ಕ್ರಮ ತಗೊಳ್ತೇವೆ. ಯಾರು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಖುಲಾಸೆ ಮಾಡಿ ಮುಂದೆ ನಮ್ಮದು ಬೇರೆ ಕೆಲಸಗಳ ಕಡೆ ಗಮನ ಕೊಡ್ತೇವೆ. ನಾನು ಇನ್ನೊಬ್ಬರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ಪರವಾಗಿ ನಾನು ಹೇಳ್ಬೋದು. ನೋಡಿ, SIT ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕೆಲಸ ಮಾಡಲಿ. ನಾನೊಂದು ಮಾತಾಡೋದು, ನೀವೊಂದು ಮಾತಾಡೋದು, ನೀವು ಅವ್ರು ಸರಿ ಇದ್ದಾರೆ ಅಂತ ಹೇಳೋದು, ನಾನು ತಪ್ಪಿದ್ದಾರೆ ಅಂತ ಹೇಳೋದು, ಇವೆದರಿಂದ ನೀವೇ ಹೇಳ್ದಂಗೆ ಅವ್ರ ಕೆಲಸದ ಮೇಲೇನೂ ಅವ್ರಿಗೆ ಅಡಚಣೆ ಆಗುತ್ತೆ. ನನ್ನ ಪ್ರಕಾರ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಅವರ ಕೆಲಸದಲ್ಲಿ ಇಲ್ಲಿವರೆಗೂ ಏನೂ ತಪ್ಪನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಂಗಿರೋದ್ರಿಂದ ಅವ್ರು ಕೆಲಸ ಮಾಡಲಿ. ತನಿಖೆ ಇನ್ನೇನು ಭಾಳ ದಿನ ಏನು ತಗೊಳ್ಳೋಂಗೆ ಕಾಣ್ತಾ ಇಲ್ಲ. ವರದಿ ಬಂದ ಮೇಲೆ ಮುಂದಿನ ಕ್ರಮ ಅದು ಪಕ್ಷದ ತೀರ್ಮಾನ. ಈ ಸಂದರ್ಭ ರಾಜಣ್ಣ ಅವರು ನನಗೆ ಭಾಳ ಆತ್ಮೀಯರು, ನನಗೆ ಸ್ನೇಹಿತರು, ಹಾಗೂ ನನಗೆ ವೈಯಕ್ತಿಕವಾಗಿಯೂ ಕೂಡ ಅವರು ನನ್ನ ವೆಲ್ವಿಷರು, ನನ್ನ ಶ್ರೇಯೋಭಿಲಾಷೆ ಬಯಸ್ತಕ್ಕಂಥವರು. ಅವರು ಪಕ್ಷದ ತೀರ್ಮಾನಕ್ಕೆ ನಾವು ಕೂಡ ಗೌರವ ಕೊಡ್ತೇವೆ. ಅದು ಪಕ್ಷ ಮತ್ತು ಅವ್ರ ನಡುವೆ ಇರುವಂಥದ್ದು. ಅದ್ರ ಬಗ್ಗೆ ಬಹುಶಃ ನಾನಿಲ್ಲಿ ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜಣ್ಣ ಅವರು ಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಷ್ಟು ಹೇಳಬಲ್ಲೆ. ಇನ್ನು ಮುಂದೆ ಅವರು ಪಕ್ಷದ ನಡುವೆ ಅದೇನು ಅವರು ದೆಹಲಿಗೆ ಹೋಗಿ ಪಕ್ಷದ ನಾಯಕರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಅದು ಮುಂದೆ ನೋಡೋಣ ಏನಾಗುತ್ತೆ ಅಂತ. ಈಗ ಅದನ್ನು ಮತ್ತೆ ವಿಶ್ಲೇಷಣೆ ಮಾಡೋದು ನನ್ನ ಸಂಸ್ಕೃತಿ ಅಲ್ಲ. ಅವರವರ ಅಭಿಪ್ರಾಯ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರವರ ಅಭಿಪ್ರಾಯದ ಹಕ್ಕಿದೆ.